ಸುವರ್ಣ ಪ್ರಕರಣದಲ್ಲಿ ಎಸ್ಐಟಿ ಯಾವ ರೀತಿ ತನಿಖೆ ನಡೆಸ್ತಾ ಇದೆ, ಸರ್ಕಾರ ಎಸ್ಐಟಿಗೆ ಎಷ್ಟರ ಮಟ್ಟಿಗೆ ಅಧಿಕಾರವನ್ನ ನೀಡಿದೆ ಎನ್ನುವುದರ ಬಗ್ಗೆ ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮತ್ತೆ ಕಾನೂನಿನ ಪ್ರೊವಿಷನ್ ಹೇಳ್ತೀನಿ, ಗೌರ್ಮೆಂಟ್ ಎಸ್ಐಟಿ ಕ್ರಿಯೇಟ್ ಮಾಡೋ ನಂತರ ಅವ್ರಿಗೆ ಎಂಪವರ್ ಮಾಡಬೇಕು, ಅಂದರೆ ತನಿಖೆ ಮಾಡೋಕ್ಕೆ ಪೂರ್ಣ ರೀತಿಯ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಎಲ್ಲ ರೀತಿಯ ಅಧಿಕಾರನೂ ಕೊಡಬೇಕು ಅವ್ರಿಗೆ. ಮತ್ತು ಮಾನ್ಯ ಗೃಹ ಸಚಿವರು ಹೇಳ್ತಾರೆ ಎಸ್ಐಟಿಗೆ ಫಾರಿನ್ ಹೋಗೋಕ್ಕಾಗೋದಿಲ್ಲ ಅಂತ. ನಾನು ನಿಮಗೆ ಹೇಳ್ತೀನಿ, ಇದೇ ಕರ್ನಾಟಕ ಸರ್ಕಾರದಲ್ಲಿ ನಾವು ಹಿಂದೆ 2 ಬಾರಿ ಅಪರಾಧಿಗಳಿಗೆ ಸೆನೆಗಲಿಂದ ಮತ್ತು ಮೊರಕ್ಕೋಯಿಂದ ಇಂಟರ್ನ್ಯಾಷನಲ್ ಕೋಆಪರೇಷನ್ನಿಂದ ಅವ್ರಿಗೆ ಅರೆಸ್ಟ್ ಮಾಡಿ ಫ್ಲೈಟಲ್ಲಿ ಎಲ್ಲ ರೀತಿಯ ಪ್ರಿಕಾಷನ್ ತಗೊಂಡು ವಾಪಸ್ ಬೆಂಗಳೂರು ಕರ್ಕೊಂಬಂದು ಅವ್ರಿಗೆ ಈಗ ಹಿಂಡಾಲ್ಗ ಜೈಲಲ್ಲಿ ಇದ್ದಾರೆ. ಸೊ ಅದರಿಂದ ನೀವು ಫಸ್ಟ್ ನಿಮ್ಗೆ ಆಸಕ್ತಿ ಇರಬೇಕು, ತನಿಖೆ ಮಾಡೋ ಆಸಕ್ತಿ ಇರಬೇಕು. ಒಂದು ಇಂಥ ಪ್ರಕರಣಗಳಲ್ಲಿ ಎಲ್ಲಿ ಆರೋಪಿ ತಲೆ ಮರೆಸ್ಕೊಂಡಿರ್ತಾನಲ್ಲ, ಆವಾಗ ಆರೋಪಿ ಇಲ್ಲಿರುವಾಗನೂ ತನಿಖೆ ಮುಂದೆ ಒರೆಸ್ಬೋದು. ಆವಾಗ ಆರೋಪಿ ಅದಕ್ಕೆ ನಾವು ಆಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅಂತ ಹೇಳ್ತೀವಿ. ಸೊ ಇಂಥ ಪ್ರಕರಣದಲ್ಲಿ ಎಲ್ಲಿ ಆರೋಪಿ ಸ್ಟೇಟ್ಮೆಂಟ್ ಕೊನೆಗೆ ಬರುತ್ತೆ ಅಥವಾ ಆರೋಪಿದು ಇಂದ ನಾವು ಏನು ರಿಕವರಿ ಮಾಡದೇ ಇರೋ ಆರೋಪಿ ಕಡೆಯಿಂದ ನಾವೇನು ರಿಕವರ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ವಿಕ್ಟಿಮ್ಸ್ ಇದ್ದಾರೆ, ವಿಕ್ಟಿಮ್ ಸ್ಟೇಟ್ಮೆಂಟ್ ತೊಗೊಂಡು 161 ಸ್ಟೇಟ್ಮೆಂಟ್ ಅದು 161 ಸ್ಟೇಟ್ಮೆಂಟ್ ಮತ್ತು 164 ಸ್ಟೇಟ್ಮೆಂಟ್ಗಳು ತೊಗೊಂಡು ನೀವು ಡೈರೆಕ್ಟಾಗಿ ಚಾರ್ಜ್ ಶೀಟ್ ಕೊಡ್ಬೋದು. ನೀವು ಅಲ್ಲಿಗೆ ಆಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಕೊಡ್ಬೋದು. ಆಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಕೊಟ್ಟ ನಂತರ ನೀವು ಇನ್ನೂ ಅಪರಾಧಿ ಸಿಗಲಿಲ್ಲ ಅಂದರೆ ಆತನಿಗೆ ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ CRPC ಒಳಗೆ ಪ್ರೊವಿಷನ್ ಇದೆ. ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ಘೋಷಿತ ಮಾಡಿದಂಥ ಕೋರ್ಟ್ ಮುಖಾಂತರ ಆತನ ಆಸ್ತಿ ಕೂಡ ಜಪ್ತು ಮಾಡೋಕ್ಕೆ ನಿಮ್ಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆದ್ರೆ ಕೊಲೆ ಮಾಡಿದ ಬಳಿಕ ಹೋಗಿದ್ದೆಲ್ಲಿ, ಹತ್ಯೆ ನಂತರ ಆತ ಸುತ್ತಾಡಿದ್ದೆಲ್ಲಿ, ಈ ಕುರಿತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ದೃಶ್ಯ 1. ಆಟೋದಲ್ಲಿ ಬಂದ ಅಂಜಲಿ ಹಂತಕ. ಬೆಳಗಿನ ಜಾವ ಸುಮಾರು 4 ಗಂಟೆ ಸುಮಾರಿಗೆ ಹಂತಕ ಗಿರೀಶ್ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿರೋ ಅಂಜಲಿ ಮನೆಯತ್ತ ಆಟೋದಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ದೃಶ್ಯ 2. ಬಿಳಿ ಶರ್ಟ್ ಬ್ಲ್ಯಾಕ್ ಕ್ಯಾಪ್ ಧರಿಸಿ ಎಂಟ್ರಿ. ಆಟೋದಿಂದ ಇಳಿಯುತ್ತಿದ್ದಂತೆ ಗಿರೀಶ್ ಬಿಳಿ ಶರ್ಟ್ ಬ್ಲ್ಯಾಕ್ ಕ್ಯಾಪ್ ಧರಿಸಿ ಅಂಜಲಿ ನಿವಾಸದತ್ತ ತೆರಳಿದ್ದಾನೆ. ದೃಶ್ಯ 3. ಅಂಜಲಿ ಕೊಂದು ಓಡಿ ಹೋದ ಗಿರೀಶ್. ಮೊದಲೇ ಎಲ್ಲವನ್ನ ಪ್ಲಾನ್ ಮಾಡಿದ್ದ ಹಂತಕ ಗಿರೀಶ್ ಅಂಜಲಿಯ ನೆತ್ತರು ಹರಿಸಿ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿದ್ದಾನೆ. ಗಿರೀಶ್ ಓಡಿ ಹೋಗಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯ 4. ಬಸ್ ನಿಲ್ದಾಣದಲ್ಲಿ ಗಿರೀಶ್ ಓಡಾಟ. ಅಂಜಲಿಯನ್ನ ಹತ್ಯೆ ಮಾಡಿದ ಕೊಲೆಗಾರ ಗಿರೀಶ್ ಕೇವಲ 1 ಗಂಟೆಯಲ್ಲಿ ಗೋಕುಲ್ ರಸ್ತೆಯಲ್ಲಿರೋ ಹೊಸ ಬಸ್ ನಿಲ್ದಾಣಕ್ಕೆ ಬಂದಿದ್ದಾನೆ. ಎಲ್ಲಿಗೆ ಹೋಗಬೇಕು ಅಂತ ತಿಳಿಯದೆ ಶಿವಮೊಗ್ಗ ಬಸ್ಗಳು ನಿಲ್ಲುವ ಜಾಗದಲ್ಲೇ ಸುತ್ತಾಡಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.